ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಟೆಕ್ ನ್ಯೂಸ್ ಅನ್ನ ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮುಂದಿನ ವರ್ಷ ಮೇ ತಿಂಗಳಲ್ಲಿ ಏನು GTA 6 ಗೇಮ್ ಲಾಂಚ್ ಆಗುತ್ತೆ, ಆ ಒಂದು ಗೇಮು ನಮ್ಮ ದೇಶದಲ್ಲಿ ನಾವು ಅನ್ಕೊಂಡಿದ್ವು ಒಂದು 5,000 to 6,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ. ನಮ್ಮೆಲ್ರಿಗೂ 5,000 to 6,000 ರೂಪಾಯಿ ಜಾಸ್ತಿ. ಬಟ್ ಲೀಗ್ಸ್ಗಳ ಪ್ರಕಾರ ಈ ಒಂದು ಗೇಮು 10,000 ರೂಪಾಯಿಗೆ ಸೇಲ್ ಆಗುತ್ತಂತೆ. 10,000 ರೂಪಾಯಿ. ಈ ಗೇಮ್ ಆಡಬೇಕು ಅಂದರೆ 10,000 ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಯಪ್ಪ, ಏನು ಕಡಿಮೆನಾ? ಈ ಗೇಮನ್ನು ಡೆವಲಪ್ ಮಾಡೋದಕ್ಕೆ $2 ಬಿಲಿಯನ್ ದುಡ್ಡನ್ನು ಖರ್ಚು ಮಾಡಿದ್ದಾರೆ. 16,000 ಕೋಟಿ ದುಡ್ಡನ್ನು ಖರ್ಚು ಮಾಡಿ ಡೆವಲಪ್ ಮಾಡಿರುವಂಥ ಗೇಮು. ಸೊ ಅದನ್ನು ರಿಕವರಿ ಮಾಡಬಾರ್ದು ಅವರು. ಸೊ 10,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ನಂಗನ್ನಿಸ್ತಂಗೆ 10,000 ಕೊಡುವಂಥದ್ದು ಅಷ್ಟೊಂದು ಲಾಸ್ ಏನೂ ಅಲ್ಲ ಅಂತ ಅನಿಸುತ್ತೆ. ರೀಸನ್ ತುಂಬ ಸಿಂಪಲ್ ನೋಡಿ. GTA 5 ಗೇಮ್ ಲಾಂಚ್ ಆಗಿ ಕ್ಲೋಸ್ ಟು 10 ವರ್ಷ ಆಗಿದೆ. 10 ವರ್ಷದ ಮೇಲೆ ಆಯ್ತಾನಪ್ಪ. 10 ವರ್ಷ ನೀವು ಒಂದ್ಸಲ ಪರ್ಚೇಸ್ ಮಾಡಿ ಗೇಮನ್ನು ಆಡಿದ್ದೀರಾ. ಸೊ ಈ GTA 6 ಮೋಸ್ಟ್ಲಿ ನೆಕ್ಸ್ಟ್ 10 ವರ್ಷ ಇರುತ್ತೆ ಅಂತ ಕಾಣುತ್ತೆ. ಸೊ ಅದಕ್ಕೆ 10,000 ಕೊಡುವಂಥದ್ದು ಮೋಸ್ಟ್ಲಿ ಲಾಸ್ ಅಲ್ಲವೇನೋ, ಆಯಿತಾ? ದುಡ್ಡಿರೋರಿಗೆ ಲಾಸ್ ಅಲ್ಲ. ಬಟ್ ಸ್ಟಿಲ್ 10,000 ಅಂದರೆ ಕಡಿಮೆ ಏನೂ ಅಲ್ಲ, ಆಯಿತಾ? ನೋಡಿ ನಿಮ್ಗೇನು ಅನಿಸುತ್ತೆ? ಪರ್ಚೇಸ್ ಮಾಡ್ತೀರಾ ಬಂತು ಅಂದರೆ PC-ಗೂ ಅವೈಲೇಬಲ್ ಇರುತ್ತೆ, ಪ್ಲೇ ಸ್ಟೇಷನ್ನು, ಎಕ್ಸ್ಬಾಕ್ಸ್ ಎಲ್ಲ ಕಡೆಗೂ ಬರುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಲಾವಾದವರು ಒಂದು ಹೊಸ ಟ್ರೂ ವೈರ್ಲೆಸ್ ಇಯರ್ಬಡ್ನ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರೋಬಡ್ಸ್ ಆರ್ಯಾ 911 ಅಂತ. ಇವರೊಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ, ಆಯಿತಾ? ದೀಪಾವಳಿಗೆ ಕೇವಲ 21 ರೂಪಾಯಿಗೆ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ನ ಸೇಲ್ ಮಾಡ್ತಾ ಇದ್ದಾರೆ. ಒಂದು ಸ್ಟಾರ್ ಮಾರ್ಕನ್ನು ಕೂಡ ಹಾಕಿದ್ದಾರೆ, ಆಯಿತಾ? ಇದೇ ಅಕ್ಟೋಬರ್ 21ನೇ ತಾರೀಕು ಮಧ್ಯಾಹ್ನ 1:15 ಸೇಲ್ ಶುರುವಾಗುತ್ತಂತೆ. ಈ ಸ್ಟಾರ್ ಮಾರ್ಕ್ ಏನಪ್ಪ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡಿದ್ರೆ, ಫಾರ್ ಫಸ್ಟ್ 100 ಬಯರ್ಸ್ ಅಂತ ಇತ್ತು. ಮೊದಲ 100 ಜನಕ್ಕೆ ಮಾತ್ರ 21 ರೂಪಾಯಿಗೆ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಸಿಗುತ್ತೆ, ಆಯಿತಾ? 21 ರೂಪಾಯಿಗೆ ಬೆಂಕಿ, ಆಯಿತಾ? ಇನ್ನೊಂದು ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ, ನೀವು ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡಿ 30 ದಿನದೊಳಗೆ ಬೇಕಾದ್ರೆ ರಿಟರ್ನ್ ಮಾಡ್ಬೋದು. 100% ದುಡ್ಡನ್ನು ಅವರು ರಿಫಂಡ್ ಮಾಡ್ತಾರಂತೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಫುಲ್ ರಿಫಂಡ್ ಮಾಡ್ತಾರಂತೆ, ಆಯಿತಾ? ಸೊ ಈ ರೀತಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ನೋಡ್ರಪ್ಪ, ನಿಮಗೆ ಅದೃಷ್ಟ ಚೆನ್ನಾಗಿದ್ರೆ 21 ರೂಪಾಯಿಗೆ ಸಿಕ್ಕರೆ ಪರ್ಚೇಸ್ ಮಾಡಿ. ಇಲ್ಲ ಸ್ಟೋರ್ಗೆ ಹೋಗ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಕ್ವಾಲಿಟಿ ಚೆನ್ನಾಗಿದೆ ಅನಿಸಿದರೆ ಪರ್ಚೇಸ್ ಮಾಡ್ಬೋದು. ಒಟ್ಟು ಇವ್ರು ಹೇಳ್ತಾವ್ರೆ 30 ದಿನದೊಳಗೆ ನೀವು ಬೇಕಾದ್ರೆ ರಿಟರ್ನ್ ಮಾಡ್ಬೋದು, ರಿಫಂಡ್ ಫುಲ್ ಮಾಡ್ತಾರೆ ಅಂತ. ಗೊತ್ತಿಲ್ಲ ಅದು ಹೆಂಗೆ ಅಂತ. ಅದು ಹೆಂಗೆ ಅವ್ರು ಎಲ್ಲರೂ 30 ದಿನ ಯೂಸ್ ಮಾಡಿ ರಿಟರ್ನ್ ಮಾಡಿಬಿಡ್ತಾರೆ ಹಿಂಗೆ ಮಾಡಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಹಾನರ್ ಅವರು ಒಂದು ರೋಬೋಟ್ ಫೋನನ್ನು ಅನ್ವೀಲ್ ಮಾಡಿದ್ದಾರೆ, ಆಯಿತಾ? ಇದನ್ನು ನೋಡೋದಕ್ಕೆ ನಿಜವಾದ ಫೋನ್ ಅಂತ ಅನ್ನಿಸ್ತಲ್ಲ ನನಗೆ, ಆಯಿತಾ? ನಂಗೆ ಗೊತ್ತಿಲ್ಲ ಎಷ್ಟು ನಿಜ ಅಂತ. ಸೊ ಈ ಫೋನಲ್ಲಿ ನಮಗೆ DJI ಆಸ್ಮೋ ಪಾಕೆಟ್ ಯಾವ ರೀತಿ ಒಂದು ಗಿಂಬಲ್ ಕ್ಯಾಮ್ರಾ ಇದೆ ಅಲ್ವಾ? ಸೊ ಗಿಂಬಲ್ ರೀತಿ ಕ್ಯಾಮ್ರಾ, ಆ ರೀತಿ ಒಂದು ಕ್ಯಾಮ್ರಾ ಈ ಫೋನಲ್ಲಿ ಅಟ್ಯಾಚ್ ಆಗಿದೆ, ಆಯಿತಾ? ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಒಂದು AI ಪವರ್ಡ್ ರೋಬೋಟ್, ಆಯಿತಾ? ಒಂದು ರೀತಿ. ಸೊ ಇದು ಎನ್ವಿರಾನ್ಮೆಂಟನ್ನು ನೋಡುತ್ತೆ, ನಿಮ್ಮನ್ನು ಟ್ರ್ಯಾಕ್ ಮಾಡುತ್ತೆ, ನೀವೇನು ಮಾಡ್ತೀರ ಅದು ನೋಡ್ತಾ ಇರುತ್ತೆ, ನಿಮಗೆ ರಿಯಾಕ್ಟ್ ಮಾಡುತ್ತೆ. ಸೊ ಒಂದು ರೀತಿ ರೋಬೋಟ್ ರೀತಿದು ಕೆಲಸವನ್ನು ಮಾಡುತ್ತೆ ವಿತ್ ಸೌಂಡ್, ಆಯಿತಾ? ನಾನು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಗೊತ್ತಿಲ್ಲ ಇದು ಎಷ್ಟು ನಿಜ, ಜಸ್ಟ್ ಒಂದು ಪ್ರೋಟೋಟೈಪಾ ಅಥವಾ ಒಂದು ಜಸ್ಟ್ 3D ರೆಂಡರ್ ಆಯಿತು, ಜಸ್ಟ್ ವಿಡಿಯೋ ಮಾಡಿದಾರ, ಆ್ಯನಿಮೇಟೆಡ್ CGI ವಿಡಿಯೋ ಮಾಡಿದಾರೆ, ಅಥವಾ ಆ್ಯಕ್ಚುಲಿ ಈ ಪ್ರಾಡಕ್ಟನ್ನು ಡೆವಲಪ್ ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಇದೇನಾದರೂ ಇಂಪ್ಲಿಮೆಂಟ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾನಂತೂ ಪರ್ಚೇಸ್ ಮಾಡ್ತೀನಿ. ಸಕ್ಕತ್ತಾಗಿದೆ ಇವರು. ನಿಮ್ಮನ್ನು ಟ್ರ್ಯಾಕ್ ಮಾಡೋದು ವಿಡಿಯೋ ಮಾಡುತ್ತೆ ಅಂದರೆ ಒಂದು ರೀತಿ ಅದಿತ್ತು ಅಂದರೆ ನೀವು ಆರಾಮಾಗಿ ಗಿಂಬಲ್ ರೀತಿ ಫೋನಲ್ಲೇ ನೀವು ನೋಡು, ಆಸ್ಮೋ ಪಾಕೆಟ್ ನಿಮ್ಮ ಫೋನಲ್ಲೇ ಇತ್ತು ಅಂದರೆ ಹೆಂಗಿರುತ್ತೆ ನೋಡಿ. ಸೊ ಆ ರೀತಿ, ಆಯಿತಾ? ಕ್ರೇಜಿ ಆಗಿದೆ ಟೆಕ್ನಾಲಜಿ. ನನಗೆ ಗೊತ್ತಿಲ್ಲ ಇದು ಎಷ್ಟು ಗೊತ್ತಿಲ್ಲ, ಆಯಿತಾ? ಹೊಸ್ದಾಗೇನೋ ಒಂದು ಫೋನಲ್ಲಿ ನೋಡೋಕ್ಕೆ ಸಿಗ್ತದೆ ಅಂತ ಒಂದು ಖುಷಿ, ಆಯಿತಾ? ಸೊ ಗೊತ್ತಿಲ್ಲ ಹೆಂಗೆ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಇದು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು M5 ಚಿಪ್ ಪವರ್ಡ್ ಮ್ಯಾಕ್ಬುಕ್ ಪ್ರೋ ಮತ್ತು iPad ಪ್ರೋನ ಲಾಂಚ್ ಮಾಡಿದ್ದಾರೆ, ಆಯಿತಾ? ಸೊ ಅಕ್ಟೋಬರ್ 22ನೇ ತಾರೀಕಿಂದ ಸೇಲ್ ಶುರುವಾಗುತ್ತೆ. ಪ್ರೀ ಬುಕ್ಕಿಂಗ್ ಆಲ್ರೆಡಿ ಶುರುವಾಗಿದೆ, ಆಯಿತಾ? ಸೊ ಇದರ ಪ್ರೈಸನ್ನು ನೋಡ್ತಾ ಇದ್ದೆ. 14 ಇಂಚಿಂದು ಮ್ಯಾಕ್ಬುಕ್ ಪ್ರೋದು ಬೇಸ್ ಮಾಡೆಲ್ 16 GB ಸ್ಟೋರೇಜು, 512 GB ಸ್ಟೋರೇಜ್ ವೇರಿಯಂಟು 1,70,000 ರೂಪಾಯಿಗಿದೆ. ಅದೇ 32 GB ಮತ್ತು 1 TB ವೇರಿಯಂಟು ನಿಮಗೆ ಎರಡರದ್ದು M5 Pro ಮತ್ತು M5 ಮ್ಯಾಕ್ಸಲ್ಲಿ ಅವೈಲೇಬಲ್ ಇದೆ, ಆಯಿತಾ? ಸೊ ಅದು ನಿಮಗೆ ಹತ್ತಿರ 2,89,000 ರೇಂಜ್ ಆಗುತ್ತೆ. iPad ಕೂಡ ಆ್ಯಕ್ಚುಲಿ ಲಾಂಚ್ ಆಗಿದೆ, M5 ಪವರ್ಡ್ iPad Pro. ಸೊ ಇದ್ರದ್ದು 256 GB ವೇರಿಯಂಟು 11 ಇಂಚಿಂದು, ವೈಫೈ ಓನ್ಲಿ ನಿಮ್ಗೆ 1,00,000 ರೂಪಾಯಿಗೆ ಸಿಗುತ್ತೆ, ಆಯಿತಾ? ಸೊ ಸ್ಟೂಡೆಂಟ್ ಆಗಿದ್ದು 10,000 ರೂಪಾಯಿ ಕಡಿಮೆ ಆಗುತ್ತೆ.
ಸೊ ಓಕೆ ಆಯಿತಾ, ನೋಡಿ ನಿಮ್ಮ ಬಡ್ಜೆಟ್ ಇರೋ ತಗೋಬೋದು. M5 ನಿಮ್ಮ ಹತ್ರ ಆಲ್ರೆಡಿ M4 ಇದ್ದರೆ M5 ಅಪ್ಗ್ರೇಡ್ ಮಾಡಬೇಕು ಅಂತ ನನಗೇನು ಅನಿಸಲ್ಲ ಸದ್ಯಕ್ಕೆ. ಒಂದು 4-5 ವರ್ಷ ಆದಮೇಲೆ ಬೇಕಾದ್ರೆ ನೀವು ಅಪ್ಗ್ರೇಡ್ ಮಾಡ್ಬೋದೇನೋ ಆಯಿತಾ. ಆಗ ಬಂದಂಥ ಲೇಟೆಸ್ಟು ಅಂದರೆ ಆ ಟೈಮಲ್ಲೂ ಇರೋ ಒಂದು ಲೇಟೆಸ್ಟ್ ಚಿಪ್ ಇರುವಂಥ ಲ್ಯಾಪ್ಟಾಪ್ಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿನವರು ಒಂದು ಹೊಸ ರೀತಿಯ ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ ಆಯಿತಾ. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕಸ್ಟಮೈಸಬಲ್ ಕ್ಯಾಮ್ರಾ ಡಿಸೈನ್ ಆಯಿತಾ. ಸೊ GT8 Pro ಅಂತ ಒಂದು ಫೋನ್ ಆಯಿತಾ ರಿಯಲ್ಮಿದು. ಸೊ ಇದರ ಕ್ಯಾಮರಾ ಡಿಸೈನ್ನ ನೀವು ಚೇಂಜ್ ಮಾಡ್ಕೊಬೋದು, ಸ್ಕ್ರೂ ಬಿಚ್ಬಿಟ್ಟು ಬೇರೆ ಕ್ಯಾಮ್ರಾ ಡಿಸೈನ್ ಹಾಕೊಬೋದು ಆಯಿತಾ. ಬೇಕು ಅನ್ನೋ ಸ್ಕ್ವೇರ್ ಟೈಪ್ ಇದೆ ನೋಡ್ತಾ ಇದ್ದಾರೆ, ಟ್ರಾನ್ಸ್ಪರೆಂಟ್ ಡಿಸೈನ್ ಇದೆ, ಸರ್ಕ್ಯುಲರ್ ಟೈಪ್ ಇದೆ, ನಿಮ್ಗೆ ಇಷ್ಟ ಬಂದಿದ್ದು ಹಾಕೋಬೋದು ನೀವು ಆಯಿತಾ. ಒಂದು ರೀತಿ ಆ ಚೇಂಜ್ ಮಾಡಿದಾಗ ಒಂದು ರೀತಿಯ ನೋಡೋದಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮೂರು ಕೂಡ ಡಿಫ್ರೆಂಟ್ ಫೋನ್ಗಳು ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ಸೊ ತುಂಬ ಇಂಟ್ರೆಸ್ಟಿಂಗ್, ಪರವಾಗಿಲ್ಲ, ಏನೋ ಒಂದು ಡಿಫ್ರೆಂಟಾಗಿ ರಿಯಲ್ಮಿನವ್ರು ಮಾಡ್ತಾ ಇದ್ದಾರೆ. ಈ ರೀತಿ ಇನೋವೇಷನ್ ಬರಬೇಕು ಸ್ಮಾರ್ಟ್ಫೋನ್ ಇಂಡಸ್ಟ್ರಿಗೆ ಆಯಿತಾ. ಇಲ್ಲಾಂದ್ರೆ ಬೋರ್ ಹೊಡೆದೋಗ್ಬಿಡುತ್ತೆ, ಅದೇ ಸ್ಪೆಸಿಫಿಕೇಷನ್, ಅದೇ ಪ್ರೊಸೆಸರ್, ಅದೇ ಡಿಸ್ಪ್ಲೇ, ಇನ್ನೇನು ಹೊಸದಿಲ್ಲ ಅಂದರೆ ಬೋರ್ ಹಿಡ್ದೋಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟೋರೋಲಾ ಅವರು ಒಂದು ಸೂಪರ್ ಥಿನ್ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ನೋಡೋದಕ್ಕೆ ನಮಗೆ ಐಫೋನ್ ಏರ್ ಮತ್ತು ಗ್ಯಾಲಕ್ಸಿ S25 ಎಡ್ಜ್ ಲೆವೆಲ್ಗೆ ಥಿಕ್ನೆಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ತೋರಿಸ್ತಾ ಇದ್ದೀನಿ ಕಂಪ್ಯಾರಿಸನ್ನ. ಸೊ ಐಫೋನ್ ಏರು ಮತ್ತು ಮೋಟ್ರೋಲಾ X70 ಏರ್ ಅಂತ ಆಯಿತಾ. ಸೊ ಎರಡರದನ್ನು ಥಿಕ್ನೆಸ್ ನೀವು ಕಂಪ್ಯಾರಿಸನ್ ಮಾಡ್ಕೊಬೋದು. ಕ್ಲೋಸ್ ಟು ಆಪಲ್ ರೇಂಜಿಗೆ ಇರಬಹುದೇನೋ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈ ಒಂದು ಮೋಟೋರೋಲಾ X70 Pro ಥಿನ್ನೆಸ್ಟ್ ಫೋನಲ್ಲಿ 4800 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ ಅಂತ ಗುರು, ಅನ್ಬಿಲಿಯಬಲ್. ಒಂದು ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಇರುತ್ತಂತೆ, ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನಲ್ಲ. ಸೊ ನೋಡೋಣ. ಸೊ ಇದು X70 ಏರ್ ಅನ್ನೋ ಹೆಸರಲ್ಲಿ ಲಾಂಚ್ ಆಗುತ್ತೆ ಒಟ್ಟಿನಲ್ಲಿ, ಆಪಲ್ ಏರ್ದೇ ಕಂಪ್ಯಾರಿಸನ್ ಒಂದು ರೀತಿ. ಸೊ ನೋಡೋಣ. ವರ್ಲ್ಡ್ ವೈಡ್ ಮೋಸ್ಟ್ಲಿ ಎಡ್ಜ್ 70 ಅಂತ ಲಾಂಚ್ ಆದರೂ ಆಗ್ಬೋದೇನೋ. ಸೊ ಕ್ರೇಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ, ಸೊ ಈ ಗ್ಯಾಲಕ್ಸಿ S25 ಎಡ್ಜ್ ಏನು ತುಂಬ ಥಿನ್ನೆಸ್ಟ್ ಫೋನ್ ಸ್ಯಾಮ್ಸಂಗ್ ಇನ್ನು ಲಾಂಚ್ ಆಗಿತ್ತು, ಅಷ್ಟೊಂದು ಸೇಲ್ಸ್ ಏನು ಮಾಡ್ತಾ ಇಲ್ಲ ಆಯಿತಾ. ಸೊ ಮುಂದಿನ ವರ್ಷ ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗದೆ ಇರಬಹುದು. S26 ಎಡ್ಜ್ ಮೋಸ್ಟ್ಲಿ ಲಾಂಚ್ ಆಗಲ್ಲ ಅಂತ ಕಾಣ್ತಾ ಇದೆ. ಸೊ ಮೋಸ್ಟ್ಲಿ ಇವ್ರೇನು ಮಾಡ್ತಾರೆ ಅಂದರೆ ಎಡ್ಜ್ ಅನ್ನೋ ಹೆಸರನ್ನು ರಿಮೂವ್ ಮಾಡಿ ನೆಕ್ಸ್ಟ್ S26 ಪ್ಲಸ್ಸನ್ನೇ ರೀಪ್ಲೇಸ್ ಮಾಡಿದ್ರು ಮಾಡ್ಬೋದು. ತಿನ್ ಮಾಡಿಬಿಟ್ಟು ಸ್ವಲ್ಪ ಫೋನ್ನ ಮಾಡ್ಬೋದು. ಏನಕ್ಕೆ ತುಂಬ ಸೇಲ್ಸನ್ನು ಮಾಡ್ತಿಲ್ಲ ಈ ಒಂದು ಸ್ಮಾರ್ಟ್ಫೋನ್. ಈವನ್ ಆಪಲ್ ಏರ್ನು ಕೂಡ ನಂಗೆ ಅನ್ನಿಸ್ತಂಗೆ ತುಂಬ ಜನ ತೊಗೋತಾ ಇದ್ದಾರೆ ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ಬ್ಯಾಟ್ರಿ ಬ್ಯಾಕಪ್ ಬರಲ್ಲ ತೊಗೊಂಡ್ರು ಆಯಿತಾ, ಕಾಂಪ್ರಮೈಸ್ ಮಾಡ್ಕೊಬೇಕಾಗತ್ತೆ. ಸೊ ಜಸ್ಟ್ ಏನಪ್ಪ ಅಂದರೆ ಒಂದೇನೋ ಯುನೀಕ್ ಟೆಕ್ನಾಲಜಿ, ತುಂಬ ತಿನ್ನಾಗಿರುವಂಥ ಫೋನ್ ಮಾಡಿದ್ದೀವಿ ಅಂತ ಎಲ್ಲೋ ಮಾಡ್ತಾಯಿದ್ದಾರೆ. ಬಟ್ ಸೇಲ್ಸ್ ಆಗೋದು ಗೊತ್ತಿಲ್ಲ. ಏನಕ್ಕೆ ಅಂದರೆ ದೊಡ್ಡ ಬ್ಯಾಟ್ರಿ ಕೊಟ್ಟರೆ, ಮಾಡ್ಬಿಟ್ಟು ದೊಡ್ಡ ಬ್ಯಾಟ್ರಿ ಕೊಟ್ಟರೆ ತೊಗೋತಾರೆ ಎಲ್ಲರೂ, ಇಲ್ಲಾಂದ್ರೆ ಯಾರು ತೊಗೋತಾರೆ, ನನ್ನ ಒಪಿನಿಯನ್ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಐಕ್ಯೂ ಮತ್ತು ವಿವೋ ಯಾವುದೆಲ್ಲ ಫೋನ್ಗಳಿಗೆ ಈ ಆರಿಜಿನ್ OS 6 ಅಪ್ಡೇಟ್ ಬರುತ್ತೆ ಅಂತ ಇದೀಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಆಂಡ್ರಾಯ್ಡ್ 16 ಬೇಸ್ಡ್ OS ಆಯಿತಾ. ಸೊ ಯಾವುದೆಲ್ಲ X ಸೀರೀಸಿಗೆ, ಯಾವುದೆಲ್ಲ V ಸೀರೀಸಿಗೆ ಅಪ್ಡೇಟ್ ಬರುತ್ತೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಐಕ್ಯೂ 13, 12, Neo 10 ಇದೆಲ್ಲ ಫೋನ್ಗಳಿಗೆ ಬರುತ್ತೆ. Z9S ಎಲ್ಲ ಫೋನ್ಗಳಿಗೂ ನಿಮಗೆ ಸಿಗ್ತಾ ಇದೆ. X ಸೀರೀಸಲ್ಲಿ X90 ಹೇಳೋಣ, X70 ಇರೋ ಡೌಟು ಮೋಸ್ಟ್ಲಿ. X90 ಒಟ್ಟಿಗೆ ಬರುತ್ತೆ. V60 ಲೈಟು ಈ ರೀತಿ ಎಲ್ಲ ಫೋನ್ಗಳಿಗೂ ಇದೆ. ಅದು ಬಿಟ್ಟರೆ X ಸೀರೀಸಲ್ಲಿ X Fold 3 Pro, X100 Pro ಇದೆ. ಮತ್ತು ರೀಸೆಂಟ್ ಫೋನ್ಸಿಗಂತೂ ಆಬ್ವಿಯಸ್ಲಿ ಕೊಡ್ತಾರೆ. ಸೊ ನೋಡ್ಕೊಳ್ಳಿ, ನಿಮ್ದು ಇದಿಷ್ಟು ಫೋನ್ ಇದ್ದರೆ ನಿಮ್ಮೆಲ್ರಿಗೂ ಈ ಒಂದು ಅಪ್ಡೇಟು ಬರುತ್ತೆ. ಯಾವಾಗ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಫೋನ್ಗಳಿಗಂತೂ ಮುಂದಿನ ವರ್ಷ ಫಸ್ಟ್ ಹಾಫ್ ಅಂತ ಹೇಳಿದ್ದಾರೆ, ಮುಂದಿನ ವರ್ಷ ಮೊದಲ 6 ತಿಂಗಳಲ್ಲಿ ಬರುತ್ತಂತೆ. ಸೊ ಒಟ್ಟಿನಲ್ಲಿ ಈ ವರ್ಷ ಬರೋದು ಈ ಮೊದಲ 3 ಏನು ಇದಿದೆ ಅಷ್ಟಕ್ಕೆ ಸ್ಟಾರ್ಟಿಂಗ್ಗೆ ಬಂದ್ಬಿಡುತ್ತೆ ಒಟ್ಟಿಗೆ. ಬಟ್ ಲೇಟ್ ಆಯಿತು, ಮುಂದಿನ ವರ್ಷ ಅಂತ ಎಲ್ಲ ಅಂದರೆ. ಇನ್ನು ಆಕ್ಸಿಜನ್ OS ಕೂಡ ಕೆಲವು ಜನಕ್ಕೆ ಬೀಟಾ ಬಂದಿದೆ, ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ಇವ್ರಿಗೆ ಯಾವಾಗೆಲ್ಲ ಬರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನವಂಬರ್ 2025 ಅಂದರೆ OnePlus 13, 13S ಓಪನ್ನು, 12R, Pad 3 ಮತ್ತು Pad 2 ಇವೆಲ್ಲದಕ್ಕೂ ಕೂಡ ಈ ನವಂಬರ್ ಇಂದ ಶುರುವಾಗುತ್ತೆ. ಸೊ ಡಿಸೆಂಬರಲ್ಲಿ ಕೆಲವೊಂದು ಫೋನ್ಗಳಿಗೆ ಸೊ ಈ ರೀತಿ ಕೆಲವೊಂದು ಫೋನ್ಗಳು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ನಿಮ್ಮ ಫೋನ್ ಇದ್ದರೆ ಈ ಟೈಮಲ್ಲಿ ಬರುತ್ತೆ ಒಟ್ಟಿಗೆ. ಸೊ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಕ್ಯೂ Neo 11 ಅಂತ ಒಂದು ಫೋನ್ ಲಾಂಚ್ ಮಾಡ್ತಾರೆ. ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮೆಟಾಲಿಕ್ ಫ್ರೇಮ್ ಕಾಣ್ತಾ ಇದೆ ಈ ಒಂದು ಫೋಟೋ ಪ್ರಕಾರ.
ಹಿಂಗಡೆ ಲುಕ್ಕು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರೋ ರೀತಿ ಇದೆ. ಡ್ಯುಯಲ್ ಕ್ಯಾಮ್ರಾ, ಮೋಸ್ಟ್ಲಿ ಟ್ರಿಪಲ್ ಕ್ಯಾಮ್ರಾ ಇರ್ಬೋದೇನೋ, ಸಣ್ಣದಾಗಿ ಒಂದು ಕ್ಯಾಮ್ರಾ ಕೂಡ ಕಾಣ್ತಾ ಇದೆ. ಸೊ ಫೋನ್ ನೋಡೋಕ್ಕೆ ಚೆನ್ನಾಗಿದೆ, ಫ್ಲ್ಯಾಟ್ ಫ್ರೇಮು. ನೋಡೋಣ ಏನು ಸ್ಪೆಸಿಫಿಕೇಷನ್ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಮತ್ತು ಕೊನೆ ಟೆಕ್ ನ್ಯೂಸು, ಓಪೋದವರು ಫೈಂಡ್ X9 ಸೀರೀಸ್ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಿದ್ದಾರಪ್ಪ ಫೈನಲಿ. ಸೊ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 9500 ಪ್ರೋಸರ್ ಇರುತ್ತೆ ಅಂತ ಹೇಳೋದಾಗ್ತಾಯಿದೆ. ಸೊ ಮೀಡಿಯಾಟೆಕ್ಕಿಂದು ಫ್ಲ್ಯಾಗ್ಶಿಪ್ ಪ್ರೋಸರು. ಸೊ ಇದು ಹ್ಯಾಸಲ್ ಬ್ಲೇಡ್ ಕ್ಯಾಮ್ರಾ ಜೊತೆಗೆ ಬರುತ್ತಾ ಏನೋ ಗೊತ್ತಿಲ್ಲ, ನೋಡಬೇಕು. ಹ್ಯಾಸಲ್ ಬ್ಲೇಡ್. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸು. ಮೋಸ್ಟ್ಲಿ ಈ ಫೋನ್ ಲಾಂಚ್ ಆದರೆ ಹತ್ತತ್ರ 1 ಲಕ್ಷಕ್ಕೆ ಲಾಂಚ್ ಆಗ್ಬೋದೇನೋ. 1,60,000 ಅಂದರೆ 2 ಫೋನ್ ಬರ್ಬೋದು, X9 ಮತ್ತು X9 Pro ಅಂತ. ಒಂದು 65, ಇನ್ನೊಂದು ಮೋಸ್ಟ್ಲಿ 80 ರೇಂಜ್ ಬರ್ಬೋದೇನೋ, ಗೊತ್ತಿಲ್ಲ, ನೋಡಬೇಕು ಎಷ್ಟು ಲಾಂಚ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.